ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಆಂಧ್ರದ ಉಪಮುಖ್ಯಮಂತ್ರಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮಾಡಿದ್ದೆಲ್ಲ ದೊಡ್ಡ ಸುದ್ದಿ ಆಗತ್ತೆ. ಈಗ ಮತ್ತೊಮ್ಮೆ ಟ್ರೆಂಡಿಂಗ್ ಅಲ್ಲಿದ್ದಾರೆ. ಈ ಸಲ ಟ್ರೆಂಡಿಂಗ್ ಅಲ್ಲಿರೋದು ರಾಜಕೀಯವಾಗಿ ಅಲ್ಲ, ಬದಲಾಗಿ ದೇಶದ ಪರವಾಗಿ ಮಾತಾಡ್ತಾ ಒಂದು ವರ್ಗಕ್ಕೆ ನೆರವಾದ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಬಾಲಿವುಡ್ ಸ್ಟಾರ್ಗಳನ್ನು ನಂಬಬೇಡಿ, ಅವರು ಯಾವತ್ತೂ ದೇಶ ಪ್ರೇಮಿಗಳಾಗಿಲ್ಲ, ಆಗೋದು ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರಲ್ಲೂ ಪವನ್ ಕಲ್ಯಾಣ್ ಈ ರೀತಿಯ ಮಾತುಗಳನ್ನು ಆಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಬೇರೆ ಬದಲಾವಣೆಗಳನ್ನು ತರೋಕೆ ಹೊರಟಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಪವನ್ ಕಲ್ಯಾಣ್ ಅಂಥದ್ದೇನು ಮಾಡಿದ್ರು, ಭವಿಷ್ಯದಲ್ಲಿ ಅಂಥದ್ದೇನು ಮಾಡ್ತಾರೆ ಮತ್ತು ಸಿನಿಮಾಗಳಿಗಿಂತ ವಿವಾದಗಳಿಂದ ಸದ್ದು ಮಾಡುತ್ತಾ ಇರೋ ಪುರ್ಕೇಶ್ ರಾಜ್ ತಮ್ಮ ಮೋದಿ ಮತ್ತು ಭಾರತದ ದ್ವೇಷವನ್ನು ತೋರಿಸೋಕೆ ಹೋಗಿ ಮುಖಕ್ಕೆ ಉಗಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ಪವನ್ ಮಾಡ್ತಾ ಇರೋದೇನೋ, ಪುರ್ಕೇಶ್ ರಾಜ್ ಮಾಡೋಕ್ಕೆ ಹೋಗಿದ್ದೇನೋ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ರಾಜಕೀಯದಲ್ಲಿ ಅಪಾರ ಅನುಭವ ಇದ್ದು ಪಕ್ಷವನ್ನು ಮಾಡಿ 10 ವರ್ಷಗಳಾದರೂ ದೊಡ್ಡದಾದ ಅಭಿಮಾನ ಬಳಗ ಹೊಂದಿದ್ರು ಅದನ್ನು ಮತಗಳನ್ನಾಗಿ ಪರಿವರ್ತಿಸಿಕೊಳ್ಳೋಕೆ ಸಾಧ್ಯ ಆಗದೆ ಹಂತವಾಗಿ ಜನರನ್ನ ಒಗ್ಗೂಡಿಸಿಕೊಂಡು ಈಗ ತಾನು ಹೋಗೋ ಕ್ಷೇತ್ರಗಳಲ್ಲೆಲ್ಲ ಗೆಲ್ಲೋ ಥರ ಮಾಡೋ ಪವನ್ ಕಲ್ಯಾಣ್, 100ಕ್ಕೆ 100 ಸೀಟುಗಳನ್ನು ಗೆಲ್ಲೋ ಪವನ್ ಕಲ್ಯಾಣ್ ಈಗ ಭವಿಷ್ಯದಲ್ಲಿ ರಾಜಕೀಯಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ನಾನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರ್ತೀನಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾವ ಮಾತನ್ನೇ ಆದರೂ ತುಂಬ ಕ್ಲಾರಿಟಿ ಇಟ್ಕೊಂಡು ಸರಿ ತಪ್ಪುಗಳನ್ನು ಚಿಂತೆ ಮಾಡಿ ಮಾತಾಡ್ತಾ ಏನೆಲ್ಲ ಮಾಡಬೇಕೋ ಏನೆಲ್ಲ ಮಾತಾಡಬೇಕೋ ಅದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇದೇ ಪವನ್ ಕಲ್ಯಾಣ್ ಜಾತ್ಯತೀತರು ಅನ್ನೋರಿಗೆ ಇವತ್ತಿಗೂ ಮುಟ್ಟಿ ನೋಡಿಕೊಂಡು ಉಜ್ಜಿಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ಸೈನಿಕರಿಗಾಗಿ ತೆರಿಗೆ ರಹಿತ ಆಸ್ತಿ ಘೋಷಣೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನು ಮಾಡಿದ್ದ ಪವನ್ ಕಲ್ಯಾಣ್ ಈಗ ಅಂಥದ್ದೇ ಇನ್ನೊಂದು ವಿಚಾರದಲ್ಲೇ ಮಾತಾಡ್ತಾ ಇದ್ದಾರೆ. ಅದೇನೆಂದರೆ ಬಾಲಿವುಡ್ ಸ್ಟಾರ್ ಅಂತ ನಾವುಗಳು ಮೆರೆಸೋ ಅಯೋಗ್ಯರ ಬಗ್ಗೆ ಪವನ್ ರಸ್ತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಪದೇ ಸೈಲೆಂಟ್ ಆಗಿ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇರೋ ಇವರಿಗೆಲ್ಲ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡಿದ್ದಾರೆ. ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಪವನ್ ಕಲ್ಯಾಣ್ ಇವತ್ತು ದೇಶದ ಪರವಾಗಿ ಯಾವುದೇ ಸೆಲೆಬ್ರಿಟಿಗಳು, ಅದರಲ್ಲೂ ಬಾಲಿವುಡ್ ಸ್ಟಾರ್ಗಳು ಮಾತಾಡ್ತಾ ಇಲ್ಲ ಅಂದರೆ ಅಂಥವ್ರಿಗೆಲ್ಲ ದೊಡ್ಡದಾದ ಗೌರವವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈ ಸೋ ಕಾಲ್ಡ್ ಸೆಲೆಬ್ರಿಟಿಗಳು ಕೇವಲ ಎಂಟರ್ಟೈನರ್ಸ್ ಅಷ್ಟೇ. ಅವರ ಹೊಟ್ಟೆಪಾಡಿಗೆ ನಮಗೆ ಮನರಂಜನೆಯನ್ನು ಕೊಡ್ತಾರೆ. ಅಂಥವರಿಂದ ನಾವು ದೇಶ ಪ್ರೇಮವನ್ನು ನಿರೀಕ್ಷೆ ಮಾಡೋದೇ ತಪ್ಪು. ದೇಶಕ್ಕೆ ನಿಜವಾದ ಹೀರೋಗಳು ನಮ್ಮನ್ನು ಕಾಯೋ ದೇಶದ ಸೈನಿಕರು. ಇನ್ನು ಮೀಸೆಯ ಬಾರದ ಯುವಕರು ದೇಶಕ್ಕೆ ಹೋರಾಡೋ ಸೈನಿಕರಾಗೋಕೆ ಹೊರಟಿದ್ದಾರೆ. ಅಂಥವರು ನಮಗೆಲ್ಲ ನಿಜವಾದ ಹೀರೋಗಳು. ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡಿದಾಗ ಪಾಕಿಗಳ ಗುಂಡಿಗೆ ಬಲಿಯಾದ ಆಂಧ್ರ ಯೋಧ ಮುರಳಿ ನಾಯಕ್ ಅವರ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು. ಇಲ್ಲಿ ಪವನ್ ಕಲ್ಯಾಣ್ ಕೂಡ ಒಬ್ಬ ಸ್ಟಾರ್ ನಟ. ಅಂಥವರು ಇಲ್ಲಿರೋ ನಾವುಗಳು ಹೀರೋಗಳಲ್ಲ, ನಿಜವಾದ ಹೀರೋಗಳು ದೇಶ ಕಾಯೋ ಸೈನಿಕರು ಅನ್ನೋದು ಎಲ್ಲರಿಗೂ ಖುಷಿಯನ್ನು ಕೊಡೋ ವಿಚಾರ. ಈಗಾಗಲೇ ಬಾಲಿವುಡ್ನ ಸಂತತಿಯೇ ದೇಶದ ವಿಚಾರ ಬಂದಾಗ 90% ದೇಶದ ವಿರುದ್ಧವಾಗಿ ನಿಲ್ಲುತ್ತೆ ಅನ್ನೋದು ಹೊಸದಾದ ವಿಷಯ ಏನೂ ಅಲ್ಲ. ಪ್ರತಿದಿನ ಆಗ್ತಾ ಇರೋ ಬೆಳವಣಿಗೆ, ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಿಗೆ ತಕ್ಕ ಹಾಗೆ ನಾಟಕವನ್ನು ಮಾಡ್ತಾನೆ ಇರ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೂ ದೊಡ್ಡದಾದ ಫ್ಯಾನ್ಗಳನ್ನು ಹೊಂದಿರೋ ಪವನ್ ಕಲ್ಯಾಣ್ ಒಂದು ವೇದಿಕೆಯ ಮೇಲೆ ಸತ್ಯ ಯಾವುದು ಅನ್ನೋದನ್ನು ಇಷ್ಟೊಂದು ಸಲೀಸಾಗಿ ಹೇಳ್ತಾ ಇದ್ದಾರೆ ಅಂದರೆ ಇಂತಹ ವ್ಯಕ್ತಿ ಯಾರಿಗಾದರೂ ಇಷ್ಟ ಆಗಲ್ವೇನ್ರಿ? ಜನರೇ ಜೈಕಾರ ಹಾಕಿ, ಜನರೇ ದುಡ್ಡನ್ನು ಕೊಟ್ಟು ಅವರ ಸಿನಿಮಾಗಳನ್ನು ನೋಡಿ ಅವರು ಬದುಕಿದ್ದಾಗಲೇ ಅವರ ಫೋಟೋ ಮತ್ತು ಕಟೌಟ್ಗಳಿಗೆ ಹಾರವನ್ನು ಹಾಕಿ ದೇವರು ಅನ್ನೋ ಥರ ನೋಡೋ ಜನ, ಅದೇ ಜನರ ದುಡ್ಡಲ್ಲಿ ದೊಡ್ಡ ಬಂಗಲೆಗಳನ್ನು ಕಟ್ಕೊಂಡು, ಜನರ ದುಡ್ಡಲ್ಲಿ ಐಷಾರಾಮಿ ಕಾರುಗಳನ್ನು ತಗೊಂಡು ಪಬ್ಲಿಕ್ ಸ್ಥಳಗಳಲ್ಲಿ ಜನರನ್ನು ಮಾತಾಡಿಸ್ದೆ ಅವರನ್ನು ತಳ್ಳಿ ಅದಕ್ಕೂ ಒಂದಷ್ಟು ಸೆಕ್ಯೂರಿಟಿಯನ್ನು ಇಟ್ಕೊಂಡು ನಾವೇನೋ ಮೇಲಿಂದ ಬಂದಿದ್ದೀವಿ ಅನ್ನೋ ಥರ ಆಡೋದ್ರ ಜೊತೆ ದೇಶಕ್ಕೂ ಕಿಂಚಿತ್ತು ನಿಯತ್ತಿಲ್ಲದೆ ಬದುಕ್ತಾ ಇರೋ ಎಲ್ಲ ಸೆಲೆಬ್ರಿಟಿಗಳಿಗೂ ಒಂದೇ ಸಲ ಹೊಡೆತವನ್ನು ಪವನ್ ಕಲ್ಯಾಣ್ ಕೊಡ್ತಾ ಇದ್ದಾರೆ. ಇನ್ನು ಸೋಕಾಲ್ಡ್ ಸೆಲೆಬ್ರಿಟಿಗಳು ಹಿಂದುತ್ವ ಮತ್ತು ದೇಶದ ವಿಚಾರ ಬಂದಾಗ ನಮಗೇನು ಗೊತ್ತೇ ಇಲ್ಲ, ನಮಗೇನು ಕಾಣಿಸ್ತಾ ಇಲ್ಲ ಅನ್ನೋ ಥರ ಇರ್ತಾರೆ. ಭಾರತದ ಜನರಿಗೆ ಇವರೆಲ್ಲ ಸಹಾಯ ಮಾಡಿದ್ದಾರಾ ಅಂತ ನೋಡಿದರೆ ಖಂಡಿತ ಇಲ್ಲ. ಅದೇ ಟರ್ಕಿಯಲ್ಲಿ ಭೂಕಂಪ ಆದಾಗ ಮಾತ್ರ ಇವರ ಹೃದಯ ಜಲ್ಲನ್ನುತ್ತೆ. ಜೊತೆಗೆ ಆಗ ಇವರ ಟ್ವೀಟ್ಗಳ ಸುರಿಮಳೆ ಶುರುವಾಗುತ್ತೆ. ನಾವು ಅಲ್ಲಿರೋ ಜನರಿಗೆ ಸಹಾಯ ಮಾಡಬೇಕು, ನಮಗೆ ಮನುಷ್ಯತ್ವ ಅನ್ನೋದಿದೆ, ನೀವು ಸ್ವಲ್ಪ ಸಹಾಯವನ್ನು ಮಾಡಿ ಅಂತಾರೆ. ಅಲ್ಲಿಗೆ ಇವರ ಪ್ರೇಮ ಯಾವ ದೇಶಗಳ ಮೇಲೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ನಮ್ಮ ದೇಶದಲ್ಲಿ ಪ್ರವಾಹ ಬಂದಾಗ ಇವರೆಲ್ಲ ಏನಾದರೂ ಬದುಕಿದ್ರಾ, ಇಲ್ಲ ಏನಾದರೂ ಮಾಡಿದ್ದಾರಾ ಅಂದರೆ ಖಂಡಿತ ಇಲ್ಲ. ಇವರು ಸತ್ತವರ ಹಾಗೆ ಬಿದ್ದು ಹೋಗಿದ್ರೋ ಏನೋ ಗೊತ್ತಿಲ್ಲ. ಅಮೀರ್ ಖಾನ್ ಅನ್ನೋ ಮನುಷ್ಯ ನನಗೆ ಟರ್ಕಿ ತುಂಬ ಇಷ್ಟವಾದ ದೇಶ ಅನ್ನೋದನ್ನು ಹೇಳಿಕೊಳ್ತಾನೆ. ಜೊತೆಗೆ ಅವನ ಸಿನಿಮಾದ ಬಹಳಷ್ಟು ಚಿತ್ರೀಕರಣಗಳು ಅಲ್ಲೇ ಆಗಿವೆ. ಆದರೆ ಅವನು ಬದುಕ್ತಾ ಸ್ಟಾರ್ ಆಗಿರೋದು ಭಾರತದಲ್ಲೇ. ಇನ್ನು ಇವನ ಸಿನಿಮಾ ಇಷ್ಟರಲ್ಲೇ ಸದ್ಯದಲ್ಲೇ ಬಿಡುಗಡೆ ಆಗೋಕೆ ರೆಡಿ ಇದೆ. ತಾರೆ ಜಮೀನ್ ಪರ್ ಅನ್ನೋ ಸಿನಿಮಾದ ಥರ ಸಿತಾರೆ ಜಮೀನ್ ಪರ್ ಅನ್ನೋದನ್ನು ಮಾಡಿಕೊಂಡು ಕೂತ್ಕೊಂಡಿದ್ದಾನೆ. ಇಲ್ಲಿಯವರೆಗೂ ಪಹಲ್ಗಾಮ್ ದಾಳಿಯ ಬಗ್ಗೆ, ದೇಶದ ಬಗ್ಗೆ ಮಾತನ್ನೇ ಆಡದ ಇವನು ಮೊನ್ನೆಯಿಂದ ಅವನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಭಾರತದ ಫ್ಲ್ಯಾಗನ್ನು ಹಾಕ್ಕೊಂಡಿದ್ದಾನೆ. ಆದರೆ ಅದರ ಕೆಳಗೆ ಮಾತ್ರ ಇರೋದು ಇವನ ಸಿನಿಮಾದ ಪ್ರಮೋಷನ್. ಅಲ್ಲಿಗೆ ಇವರ ನಾಟಕ ನೋಡ್ರಿ.
ಸಿನಿಮಾವನ್ನು ಬಾಯ್ಕಾಟ್ ಮಾಡಿ ಅನ್ನೋದನ್ನು ಭಾರತೀಯರು ಹೇಳಿದ ತಕ್ಷಣ ಭಾರತದ ಫ್ಲ್ಯಾಗ್ ಬರುತ್ತೆ. ಅದು ಕೇವಲ ಇವರ ಮಾರ್ಕೆಟಿಂಗ್ ಮಾಡಿಕೊಳ್ಳೋಕೆ ಮಾತ್ರ ಆಗಿರುತ್ತೆ. ದುಡ್ಡಿಗಾಗಿ ಇವರೆಲ್ಲ ಇವರನ್ನೇ ಮಾರಿಕೊಳ್ಳಲ್ವಾ ಅಂತ ಒಂದು ಸಲ ಯೋಚನೆಯನ್ನು ಮಾಡಿ. ಇನ್ನು ಶಾರುಖ್ ಖಾನ್ ಅನ್ನೋ ಮನುಷ್ಯ ಇದ್ದಾನೆ, ಇವನು ನಮ್ಮ ಅಪ್ಪ ಹುಟ್ಟಿದ್ದೆ ಪಾಕಿಸ್ತಾನದಲ್ಲಿ ಅನ್ನೋದನ್ನು ಮೊನ್ನೆ ಅವನೇ ಹಾಕ್ಕೊಂಡಿದ್ದಾನೆ. ಆದರೆ ಇವರ ಅಪ್ಪ ಹುಟ್ಟಿದ್ದ ಕಾಲದಲ್ಲಿ ಪಾಕಿಸ್ತಾನ ಅನ್ನೋ ದೇಶವೇ ಇರಲಿಲ್ಲ ಅನ್ನೋದು ಇವನಿಗೆ ಗೊತ್ತಿಲ್ವಾ? ಇಲ್ಲ ಕಾಮನ್ ಸೆನ್ಸ್ ಇರಲಿಲ್ವಾ? ಅದೇನೇ ಆದರೂ ಇವನು ಸತ್ಯವನ್ನು ಹೇಳ್ಕೊಂಡಿದ್ದಾನೆ ಬಿಡಿ. ಇಂಡೈರೆಕ್ಟಾಗಿ ನಾನು ಪಾಕಿಸ್ತಾನದವನು, ನನಗೆ ಪಾಕಿಸ್ತಾನದ ಮೇಲೆ ತುಂಬ ಪ್ರೀತಿ ಇದೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾನೆ. ಇನ್ನು ಸಲ್ಮಾನ್ ಖಾನ್ ಮತ್ತು ಸೈಫ್ ಅಲಿ ಖಾನ್ ಇವರದ್ದು ಅದೇ ಬಾಳೋ. ಆದರೆ ಇವರೆಲ್ಲ ಮದುವೆಯಾಗಿರೋದು ಮಾತ್ರ ಹಿಂದೂ ಹೆಣ್ಮಕ್ಳನ್ನು. ಆಮೇಲೆ ಕೇಳಬೇಡಿ ಸಲ್ಮಾನ್ ಖಾನ್ ಎಲ್ಲಿ ಸಾರ್ ಮದುವೆ ಆಗಿದ್ದಾನೆ ಅಂತ, ಅವನ ಬಗ್ಗೆ ನಾನೇನು ಹೇಳಬೇಕಾ? ಈ ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆಗಿರೋದು ಅದೇನು ನಾನು ಸೆಕ್ಯುಲರ್ ಅನ್ನೋ ನಾಟಕ ಮಾಡೋಕೆ ಅನ್ನಿಸುತ್ತೆ. ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆದ ಮಾತ್ರಕ್ಕೆ ಎಲ್ಲರನ್ನೂ ಪ್ರೀತಿಸೋ ವ್ಯಕ್ತಿ ಅಂತ ನಮ್ಮ ಜನರು ಈಗ ಅಂದುಕೊಳ್ತಾರಾ? ಅಂದರೆ ಅದೆಲ್ಲ ಸುಳ್ಳು. ಈಗಿನ ಕಾಲದ ಜನರು ಯಾರು ಆ ರೀತಿ ಅಂದುಕೊಳ್ಳಲ್ಲ. ಇಂತಹ ಸೋಕಾಲ್ಡ್ ಸೆಲೆಬ್ರಿಟಿಗಳು ಪಾಕಿಸ್ತಾನದ ಉಗ್ರರ ವಿರುದ್ಧ ಆಗಲಿ ಹೇಗ್ರಿ ಮಾತಾಡ್ತಾರೆ? ಹಾಳಾಗಿ ಹೋಗಲಿ ದರಿದ್ರ ಬಾಲಿವುಡ್ ಬೊಗಡೆಗಳು ಎಲ್ಲ ವಿಷಯದಲ್ಲೂ ಸೈಲೆಂಟಾಗಿ ಇರ್ತಾರ ಅಂದರೆ ಖಂಡಿತ ಇರಲ್ಲ. ಯಾಕಂದರೆ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಬಹಳಷ್ಟು ಬಾಲಿವುಡ್ ಸೆಲೆಬ್ರಿಟಿಗಳು ಬಟ್ಟೆಯನ್ನು ಬಿಚ್ಚಿಕೊಂಡು ಕುಣಿತಾ ಇದ್ರು. ಅಲ್ಲಿರೋ ಪ್ಯಾಲೆಸ್ತೈನ್ಗೂ ಇವರಿಗೂ ಸಂಬಂಧವೇ ಇಲ್ಲದೇ ಇದ್ರು. ಅದೆಂಥದ್ದು ಆಲೈಸಾನ್ ರಫಾ, ಆಲೈಸಾನ್ ಪ್ಯಾಲೆಸ್ತೈನ್ ಅಂತ ಪೋಸ್ಟ್ ಹಾಕ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಒಬ್ಬಟ್ಟಿನ ಥರ ಇದ್ದೀವಿ ಅನ್ನೋ ಪೋಸ್ಟ್ ಕೊಟ್ಟಿದ್ರು. ಈ ದರಿದ್ರಗಳು ಯಾರು ಅನ್ನೋದು ಹಮಾಸ್ ಉಗ್ರರಿಗೆ ಗೊತ್ತಿರೋದೇ ಇಲ್ಲ, ಪ್ಯಾಲೆಸ್ತೈನ್ ಜನರಿಗೆ ಮೊದಲೇ ಗೊತ್ತಿರಲ್ಲ. ಆದರೂ ಮಾನ ಮರ್ಯಾದೆಯನ್ನು ಬಿಟ್ಟು ಅವರ ಪರ ನಿಂತ್ಕೊಂಡಿದ್ರು. ಆದರೆ ಇವರ ಸಿನಿಮಾವನ್ನು ದುಡ್ಡು ಕೊಟ್ಟು ನೋಡೋ ಭಾರತೀಯರು ಮತ್ತು ಭಾರತದ ಪರ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಇನ್ನು ಹಬ್ಬಗಳ ವಿಚಾರದಲ್ಲೂ ಹಿಂದೂಯೇತರ ಹಬ್ಬಗಳಿಗೆ ಶುಭಾಶಯಗಳನ್ನು ಹೇಳೋ ಈ ಅಯೋಗ್ಯರು ಹಿಂದೂಗಳ ಹಬ್ಬದ ಬಗ್ಗೆ ಮಾತಾಡೋದು ಇಲ್ಲ. ಆದರೆ ಮದುವೆ ಆಗಿರೋದು ಹಿಂದೂ ಹೆಣ್ಮಕ್ಳನ್ನು. ಜೊತೆಗೆ ದೀಪಾವಳಿಗೆ ಪಟಾಕಿ ಹೊಡಿಬೇಡಿ, ಪರಿಸರ ಮಾಲಿನ್ಯ ಆಗುತ್ತೆ. ಹೋಳಿ ಹಬ್ಬದಲ್ಲಿ ಬಣ್ಣವನ್ನು ಹಚ್ಚಬೇಡಿ, ಅದರಿಂದ ತೊಂದರೆ ಆಗುತ್ತೆ. ಗಣೇಶನ ಹಬ್ಬದಲ್ಲಿ ಗಣೇಶನ ವಿಗ್ರಹಗಳನ್ನು ನೀರಿಗೆ ಬಿಡಬೇಡಿ, ಅಲ್ಲಿ ನೀರು ಕಲುಷಿತ ಆಗುತ್ತೆ ಅಂತ ಪ್ರತಿ ಹಿಂದೂ ಹಬ್ಬದಲ್ಲೂ ಬಾಯನ್ನು ಬಡ್ಕೊಳ್ತಾ ಇರ್ತಾರೆ. ಆದರೆ ಪರಿಸರ ಉಳಿಸೋಕೆ ಇವರೆಲ್ಲ ಏನು ದಬಾಕಿದ್ದಾರೆ, ಏನನ್ನ ಮಾಡಿದ್ದಾರೆ ಅನ್ನೋದು ನೋಡಿದರೆ ಏನೂ ಸಿಗಲ್ಲ. ಇಂಥದ್ರಲ್ಲಿ ಇರೋ ಉತ್ಸಾಹ ದೇಶದ ವಿಚಾರ, ದೇಶದ ರಕ್ಷಣೆಯ ವಿಚಾರ ಬಂದಾಗ ಇವರಿಗೆ ಇರೋದೇ ಇಲ್ಲ. ಇನ್ನು ಇವರೆಲ್ಲ ನಮ್ಮ ಜನರಿಗೆ ಮಾದರಿಯಾಗೋ ಥರ ಬದುಕ್ತಾ ಇದ್ದಾರಾ ಅಂತ ಒಂದು ಸಲ ಇವರ ಜೀವನವನ್ನು ನೋಡಿದರೆ ಅಯ್ಯೋ ಕರ್ಮವೇ. ಒಬ್ಬೊಬ್ಬರ ಇತಿಹಾಸ ನೋಡಿದರೆ ಬೂಟ್ ತೊಗೊಂಡು ಪಟ ಅಂತ ಹೊಡೆದು ಮುಖಕ್ಕೆ ಉಗಿಬೇಕು ಅನಿಸುತ್ತೆ. ನಮ್ಮ ಅಜ್ಜಿಯಂದಿರೋ ಇಲ್ಲ ತಾತಂದಿರೋ ಏನಾದರೂ ಇದನ್ನೆಲ್ಲ ನೋಡಿಬಿಟ್ಟಿದ್ರೆ ಇವರ ಇತಿಹಾಸವನ್ನು ನೋಡಿದರೆ ಮೊದಲು ಎಲೆ ಅಡಿಕೆ ಹಾಕ್ಕೊಂಡು ಮುಖಕ್ಕೆ ಉಗಿತಾ ಇದ್ರು. ಇಂಥವರಿಂದ ದೇಶ ಪ್ರೇಮವನ್ನು ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಬಿಟ್ಟು ಬಿಡಿ, ಜೊತೆಗೆ ಅವರ ಸಿನಿಮಾವನ್ನು ಬಿಟ್ಟುಬಿಡಿ ಅನ್ನೋದನ್ನೇ ಪವನ್ ಕಲ್ಯಾಣ್ ಹೇಳ್ತಾ ಇದ್ದಾರೆ. ಈಗ ಇವರು ಹೇಳಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ಕೇಳಬೇಕಂದ್ರೆ ಖಂಡಿತ ಕೇಳಬೇಕಾಗಿಲ್ಲ. ಯಾಕಂದರೆ ಪವನ್ ಕಲ್ಯಾಣ್ ಅವರ ಸಿನಿಮಾ ಬಿಡುಗಡೆ ಆದರೆ ಇಡೀ ದಕ್ಷಿಣ ಭಾರತ ಅವರ ಸಿನಿಮಾ ನೋಡೋಕ್ಕೆ ಕ್ಯೂ ನಿಂತ್ಕೊಳ್ಳುತ್ತೆ. ಅದರಲ್ಲೂ ಆಂಧ್ರದಲ್ಲಿ ಸಿನಿಮಾ ನಟರು ಹೇಳಿದ್ದನ್ನು ಸತ್ಯ ಅಂತ ನಂಬೋರು ಜಾಸ್ತಿ. ಅಂಥವರು ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಹೇಳ್ತಾ ಇರೋದು ನಾವೇನು ಮೇಲಿಂದ ಬಂದಿಲ್ಲ, ಎಲ್ಲರೂ ಹುಟ್ಟಿದ ಹಾಗೆ ನಾವು ಹುಟ್ಟಿದ್ದೀವಿ, ನಾವು ಹೊಟ್ಟೆಪಾಡಿಗಾಗಿ ನಟನೆಯನ್ನು ಮಾಡ್ತೀವಿ. ಅದರಲ್ಲೂ ದೇಶದ ವಿಚಾರದಲ್ಲಿ ಮಾತಾಡದೇ ಇರೋರನ್ನು ಆರೋಧಿಸೋಕೆ ಹೋಗಬೇಡಿ, ಅಂಥವ್ರನ್ನ ನಂಬಲೂಬೇಡಿ, ಅಂಥವರಿಂದ ದೇಶದ ಬಗ್ಗೆ ಏನನ್ನು ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಳಿ ಅನ್ನೋದನ್ನೇ ಪವನ್ ಕಲ್ಯಾಣ್ ಹೇಳ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕು. ಪವನ್ ಕಲ್ಯಾಣ್ ಅವರ ಭಾರತದ ಮೇಲಿನ ಪ್ರೀತಿ ಈಗ ಟ್ರೆಂಡ್ ಆಗ್ತಾ ಇದೆ. ಇದರ ಮಧ್ಯೆ ಖಳನಾಯಕ ಪೊರ್ಕೇಶ್ ರಾಜ್ ಬಿಜೆಪಿಯ ಬಗ್ಗೆ ಮಾತಾಡೋ ಬರದಲ್ಲಿ ಭಾರತದ ಬಾವುಟ ಮತ್ತು ಸೇನೆಯನ್ನು ಅಣಕಿಸಿ ಭಾರತೀಯರಿಂದ ಉಗಿಸಿಕೊಳ್ಳೋ ಪ್ರೋಗ್ರಾಂ ಹಾಕೊಂಡು ಉಗಿಸಿಕೊಳ್ತಾ ಇದ್ದಾನೆ. ಬಿಜೆಪಿ ಬೆಂಗಳೂರಲ್ಲಿ ಆಯೋಜಿಸಿದ್ದ ತಿರಂಗ ಯಾತ್ರೆಯಲ್ಲಿ ಸೈನಿಕನ ಮುಖಕ್ಕೆ ಪ್ರಧಾನಿಯ ಮುಖವನ್ನು ಹಾಕಿದ್ರು. ಇದನ್ನು ಶೇರ್ ಮಾಡಿದ್ದ ಈ ಪೊರ್ಕೇಶ್ ರಾಜ್ ಭಿಕ್ಷುಕರು ಓಟಿಗಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ, ವೇಷವನ್ನು ಬದಲಾಯಿಸಿಕೊಂಡು ಬೆತ್ತಲಾಗಿ ನಿಂತಿದ್ದಾರೆ, ನಾಚಿಕೆ ಆಗಲ್ವಾ ಅನ್ನೋದನ್ನು ಕೇಳಿದ್ರು. ಅಲ್ಲ ರೀ, ಇಲ್ಲಿ ಜನರು ಉಗಿತಾರೆ ಅನ್ನೋದು ಆಮೇಲೆ. ಆದರೆ ನನಗಿಂತ ಬುದ್ಧಿವಂತ ಮೇಧಾವಿ ಯಾರೂ ಇಲ್ಲ ಅಂತ ಹೇಳಿಕೊಳ್ಳೋ ಈ ಪ್ರಕಾಶ್ ರಾಜ್ ಬರೀ ಬಿಜೆಪಿ ತಪ್ಪುಗಳೇ ಯಾಕೆ ಕಾಣಿಸುತ್ತವೆ ಇವನಿಗೆ ಅನ್ನೋದು ಗೊತ್ತಿಲ್ಲ. ಅದ್ಯಾರೋ ಫಂಡಿಂಗ್ ಮಾಡ್ತಾ ಇದ್ದಾರೋ ಅಂತ ನಾನು ಕೇಳ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜನರು ಕೇಳ್ತಾ ಇದ್ದಾರೆ. ಅವರಿಗಾದರೂ ಉತ್ತರ ಕೊಡಬೇಕಲ್ವಾ? ಯಾಕೆಂದರೆ ಇವನ ಫಿಲಮನ್ನು ಕೂಡ ಅದೇ ಜನರು ದುಡ್ಡನ್ನು ಕೊಟ್ಟು ನೋಡೋದಲ್ವಾ, ಅವ್ರಿಗೆ ಆನ್ಸರ್ ಹೇಳಿ. ಆದರೂ ಈ ಪೊರ್ಕೇಶ್ ರಾಜ್ ಪೆಹಲ್ಗಾಮ್ ದಾಳಿ ಆದಾಗ ಅಲ್ಲಿ ಧರ್ಮವನ್ನು ಕೇಳಿ ಹತ್ಯೆಯನ್ನು ಮಾಡಿದಾಗ ಎಲ್ಲಿ ಪೊರ್ಕೆ ಎತ್ತೋಕೆ ಹೋಗಿದ್ದ, ಆಗ ಯಾಕೆ ಮಾತಾಡಲಿಲ್ಲ ಅನ್ನೋದಾದರೂ ಬೊಗಳಬೇಕಲ್ಲ. ಆದರೆ ಅದನ್ನು ಮಾತಾಡೋದೇ ಇಲ್ಲ. ಇನ್ನು ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ ಮಾಡಿದಾಗಲೂ ಪೊರ್ಕಿ ಸುತ್ತೋಕೆ ಹೋಗಿದ್ದ,
ಈಗ ನೋಡಿದರೆ ತಿರಂಗ ಯಾತ್ರೆ ಮಾಡುವಾಗ ಮಾತ್ರ ಎಲ್ಲಿಂದ ಬಂದ, ಆದರೂ ಈ ಪೊರ್ಕೇಶ್ ಎಲ್ಲೆಲ್ಲಿಂದ ದುಡ್ಡನ್ನು ತಗೊಂಡು ಮಾತಾಡ್ತಾ ಇದ್ದಾನೋ ಅದನ್ನು ನಂಬೋಕೆ ಆಗಲ್ಲ. ಅದನ್ನು ಇವನೇ ಹೇಳಬೇಕು. ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಪವನ್ ಕಲ್ಯಾಣ್ ಬಾಲಿವುಡ್ ಸೆಲೆಬ್ರಿಟಿಗಳ ವಿರುದ್ಧ ರೊಚ್ಚಿಗೆದ್ದಿರೋದು ಮತ್ತು ಪೊರ್ಕೇಶ್ ರಾಜನ ಕಳ್ಳನಾಟಕದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.